ವರ್ಷಪೂರ್ತಿ ಪೆನ್ನು, ಪುಸ್ತಕಗಳನ್ನು ಹಿಡಿದು ಕಲಿಯುತ್ತಿದ್ದ ವಿದ್ಯಾರ್ಥಿಗಳಲ್ಲಿ ಬುಧವಾರ ಸಂಭ್ರಮ ಮನೆ ಮಾಡಿತ್ತು. ಎಲ್ಲಾ ಮಕ್ಕಳು ಸಮವಸ್ತ್ರಗಳನ್ನು ಬಿಟ್ಟು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಚಟುವಟಿಕೆಯಿಂದ ಶಾಲಾವರಣದಲ್ಲಿ ತಿರುಗಾಡುತ್ತಿದ್ದರು. ಶಾಲೆಯ ಬಾಗಿಲುಗಳಿಗೆ ತಳಿರು ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರ ಮಾಡಿದ್ದರು. ಕೆಲವರು ಶಾರದಾ ಮಾತೆಯ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡುವುದರಲ್ಲಿ ಬ್ಯುಜಿಯಾಗಿದ್ದರೆ, ಇನ್ನು ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಚಟುವಟಿಕೆಯಿಂದ ಓಡಾಡುತ್ತಿದ್ದರು. ಶಾಲೆಯ ಸಂಭ್ರಮದಲ್ಲಿ ಪುರಸಭೆ, ಬೆಸ್ಕಾಂ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆಯೂ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಶಾಲೆಯ ಶಿಕ್ಷಕರು ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಣಿಗೊಳಿಸುವಲ್ಲಿ ಬ್ಯುಜಿಯಾಗಿದ್ದರು. ಇವೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಶಾರದಾ ಪೂಜೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಶಾಲೆಯ ವಿದ್ಯಾರ್ಥಿಗಳು ಶಾರದೆಯ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿದರು. ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆಯಿಲ್ಲದಂತೆ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಶಾಲಾ ವಿದ್ಯಾರ್ಥಿಗಳ ಪೋಷಕರು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳು ತಮ್ಮ ಮಕ್ಕಳಿಂದ ಮೂಡಿಬಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಸಂತಸಪಟ್ಟರು. ಪೋಷಕರು ಹಾಗೂ ಶಿಕ್ಷಕರು ತಮ್ಮ ಮಕ್ಕಳನ್ನು ಪ್ರೋತ್ಸಾಹ ಮಾಡಿದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಬಡ ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದಾರೆ. ಅವರ ಒಂದು ಪ್ರೋತ್ಸಾಹದಾಯಕವಾಗಿ ಅವನ್ನೆಲ್ಲವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥದ್ದು ಈ ಶಾಲೆಯ ಒಂದು ಸುರಕ್ಷಿತ ಅಂತ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು 2024 ಮತ್ತು 25ನೇ ಸಾಲಿನಲ್ಲಿ ವರ್ಷದ ಮೊದಲನೇದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ವಿ. ಇನ್ನು ಕೊನೆಯದಾಗಿ 2024-25 ಮುಗಿಯುವಂತಹ ಶೈಕ್ಷಣಿಕ ವರ್ಷ ಮುಗಿತಾ ಇದೆ. ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆ ಪರೀಕ್ಷೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆ ಒಂದು ಎಲ್ಲ ಶಾಲೆಗಳಲ್ಲಿ ಸಹ ಸರಸ್ವತಿ ಪೂಜೆಯನ್ನು ಹಮ್ಮಿಕೊಂಡು ನಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸುವ ಸಲುವಾಗಿ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಸಹ ಆಯೋಜನೆ ಮಾಡಿಕೊಳ್ತೀವಿ. ಮತ್ತು ಈ ಶಾಲೆಗಳಲ್ಲಿ 8 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ತರಗತಿಗಳಿಗೆ ಬೇರೆ ಶಾಲೆಗೆ ಹೋಗ್ತಾ ಇದ್ದಾರೆ. ಅವರ ಒಂದು ನೆನಪಿಗೋಸ್ಕರನೂ ಸಹ, ಅವರ ಸ್ನೇಹಿತರ ಒಂದು ಬಳಗಕ್ಕೋಸ್ಕರನೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾ, ಮೊದಲನೇದಾಗಿ ನಿಮ್ಮಲ್ಲಿ 2025-26ನೇ ಶಾಲೆಯ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಪೋಷಕರೆಲ್ಲರೂ ಸಹ ನಮ್ಮ ಸರ್ಕಾರಿ ಶಾಲೆ, ಮೊದಲನೇದಾಗಿ ಇದು ಹೆಣ್ಣು ಮಕ್ಕಳ ಶಾಲೆ, ಆದ್ದರಿಂದ ಬಂದಿರತಕ್ಕಂಥ ಪೋಷಕರೆಲ್ಲರೂ ಸಹ ಈ ಒಂದು ಶಾಲೆಗೆ ಹೆಚ್ಚಿನ ದಾಖಲಾತಿಯನ್ನು ಮಾಡಿ ಈ ಶಾಲೆಯನ್ನು ಅಭಿವೃದ್ಧಿಗೋಸ್ಕರ ಹೆಚ್ಚು ಶ್ರಮ ಪಡಬೇಕು ಅಂತ ಹೇಳ್ತಾ, ಶಾಲೆ ವಿಜಯಪುರ ಶಾಲೆಯಲ್ಲಿ ಈ ದಿನ ಒಂದು ಶಾಲಾ ವಾರ್ಷಿಕೋತ್ಸವ ಮತ್ತು ಶಾರದಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳು ಎಲ್ಲ ತರಗತಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತುಂಬ ಸಡಗರದಿಂದ ಪೋಷಕರು, ಸಮಾಜ ಮತ್ತು ಪತ್ರಿಕೆ ಎಲ್ಲರ ವಿಜಯಪುರ ಸಮಸ್ತರ ಸಹಕಾರದೊಂದಿಗೆ ಕಾರ್ಯಕ್ರಮ ಉತ್ತಮವಾಗಿ ಅನುಷ್ಠಾನ ಆಗ್ತದೆ. ಇದಕ್ಕಾಗಿ ತುಂಬ ಸಂತೋಷ ಆಗ್ತದೆ. ಇದೆಲ್ಲವೂ ಎಲ್ಲರ ಸಹಕಾರದಲ್ಲಿ ಮುಂದಿನಲ್ಲಿ ಸರ್ಕಾರಿ ಶಾಲೆ ಹೆಚ್ಚಿನ ಒಂದು ದಾಖಲೆಯನ್ನು ಉತ್ತಮ ಒಂದು ಶಾಲೆ ಆಗೋದ್ರಿಂದ ಸಂಶಯ ಇಲ್ಲ. ಎಲ್ಲರೂ ಕೂಡ ಒಂದು ಸರ್ಕಾರಿ ಶಾಲೆಗೆ ಸೇರಿಸತಕ್ಕಂಥ ಒಂದು ದಾಖಲೆಯನ್ನು ಹೆಚ್ಚು ಸಹಕಾರ ಕೊಡಿ ಅಂತ ಈ ನಾನು ನಮ್ಮ ಶಾಲೆಯಲ್ಲಿ ಎಲ್ಲ 1ನೇ ತರಗತಿ 2ನೇ ತರಗತಿಗಳಿಗೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ತರಗತಿಗಳು ನಡೀತಾ ಇದ್ದಾವೆ. ಮುಂದಿನ ದಿನದಲ್ಲಿ ಎಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ದಾಖಲಾತಿ ಆಗಬೇಕು ಅಂತ ಬಯಸ್ತಾರೆ.